ಟೀಕಿನ ಮಠ ಮತ್ತು ತೆಂಗಿನ ಮಠಗಳು ಈ ಎರಡು ಮಠಗಳು ಒಂದಾಗಿ ಈಗ ಕಾರ್ಯಾರಂಭ ಮಾಡ್ತಾ ಇದೆ. ಸೊ ಯಾವ ರೀತಿ ಒಂದಾದವು, ಏನು ಸರ್ ಇತಿಹಾಸ? ಬಹಳ ಮಹತ್ವವಾಗಿರ್ತಕ್ಕಂಥ ಪ್ರಶ್ನೆ ರೀ. ಈಗಾಗಲೇ ನೀವು ಕೇಳ್ತಕ್ಕಂಥದ್ದು ಯಾಕಂತಂದ್ರೆ ಎರಡು ಮಠಗಳಂತ ಹೇಳಿದ್ರಿ, ಈ ಎರಡು ಮಠಗಳು ಮತ್ತೆ ಇವತ್ತು ಒಂದೇ ಮಠಾಧಿಕಾರ ಸಂದರ್ಭ ನೋಡಿದೀವಿ, ಒಂದೇ ನಾಮಧೇಯ ಬಂತು ಅಂತ ಅನ್ನುವಂಥದ್ದು ಪ್ರಶ್ನೆ ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ರೀ ಇದು. ಅದನ್ನ ಹೇಳ್ತಾ ಇದ್ದೇನೆ. ಈಗಾಗಲೇ ನಿಮ್ಗೆ ಹೇಳ್ದಂಗ್ರಿ ತೆಂಗಿನ ಮಠನೂ ಕೂಡ ಅದು ವಿರಕ್ತ ಪೀಠದ ಮಠ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈಗಾಗಲೇ ನಿಮಗೆ ಅದು ಹೇಳಿದ್ದೇನೆ. ತೆಂಗಿನ ಮಠ ಅಂತ ಹೆಸರು ಯಾಕೆ ಬಂತ ಅನ್ನೋದು ಮೊದಲು ಮಾತು ಹೇಳ್ಕೊಂಡು ಬರ್ತೀನಿ ರೀ. ತೆಂಗಿನ ಮಠ ಇಲ್ಲಿ ಮಠದೊಳಗೆ ಏನಾಯ್ತು ರೀ, ಈಗ ದೊಡ್ಡದೊಂದು ತೆಂಗಿನ ಗಿಡ ಇತ್ತು, ಮಠ ಎರಡಿದ್ದು ಇಲ್ಲಿ. ಈಗ ಟೀಕಿನ ಮಠನೂ ಇತ್ತು, ತೆಂಗಿನ ಮಠನೂ ಇತ್ತು. ಯಾರಾದ್ರೂ ಜನರಿಗೆ ನೀವು ಮಠಕ್ಕೆ ಹೋಗ್ರಿ ಅಂತಂದಾಗ ಅಲ್ಲಿ ಯಾವ ಮಠಕ್ಕೆ ಹೋಗ್ಬೇಕು, ಟೀಕಿನ ಮಠನೂ ಇದೆ, ತೆಂಗಿನ ಮಠನೂ ಇದೆ ಅಂದ್ರಿತ್ತು. ಅದಾಗ ತೆಂಗಿನ ಮಠ ಅಂದ್ರೆ ತೆಂಗಿನ ಗಿಡ ಇದ್ದ ಕಾರಣಕ್ಕೆ ತೆಂಗಿನ ಮಠ ಅಂತ ಅನ್ಸ್ಕೊಟ್ಟಿತ್ತಲ್ಲ, ಅದಕ್ಕೆ ಹೆಸರು ಏನಾಯ್ತು ವಿರಕ್ತ ಮಠ. ಆಕ್ಚುಲ್ ಅದು ಇದು ವಿರಕ್ತ ಮಠನೇ, ಎರಡು ವಿರಕ್ತ ಮಠಗಳೇ ಇವು. ಕಾರ್ಯದಿಂದಾಗಿ ಭಿನ್ನಾಗಿದ್ದು. ಟೀಕೆ ಟಿಪ್ಪಣಿಗಳು ಬರೆಯೋದ್ರಿಂದ ಟೀಕಿನ ಮಠ ಆಯ್ತು, ಸಂಪಾದನೆ ಸಮಯದೊಳಗ ಅದು ಕೂಡ ಅದು ವಿರಕ್ತ ಮಠನೇ. ಅಲ್ಲಿ ಸ್ವಾಮೀಜಿ ಅವರು ಇದ್ರಲ್ಲ, ಅದು ವಿರಕ್ತ ಮಠ. ಅದು ತೆಂಗಿನ ಗಿಡ ಇರೋದ್ರಿಂದ ತೆಂಗಿನ ಮಠ ಅಂತ ಆಯ್ತು ಒಂದ್ರಿ. ಅಲ್ಲಿ ಆ ತೆಂಗಿನ ಮಠಕ್ಕೆ ಅಧಿಪತಿಗಳು ಯಾರಪ್ಪ ಅಂತಂದ್ರೆ ರಾಚೋಟೇಶ್ವರ ಸ್ವಾಮಿಗಳು, ಮೊದಲೇದು ಒಂದೇದವರು ರಾಚೋಟೇಶ್ವರ ಸ್ವಾಮಿಗಳು ಅವರು ಅಧಿಪತಿಯಾಗಿದ್ರು. ಆ ನಂತರ ರಾಚೋಟೇಶ್ವರ ಸ್ವಾಮಿಗಳು ಅವ್ರ ಬಗ್ಗೆ ಮಾಹಿತಿ ಭಾಳ ಸಿಗೋದಿಲ್ಲ. ಆ ನಂತರದೊಳಗೆ ಮಲ್ಲಿಕಾರ್ಜುನ ಸ್ವಾಮಿಗಳು ಅಂತ ಬರ್ತಾರೆ, ಅವರು ಕೂಡ ಆಗಿ ಹೋದ್ರು, ಅವ್ರ ಬಗ್ಗೆ ಬಹಳಷ್ಟು ಮಾಹಿತಿ ಇಲ್ಲ. ಆ ನಂತರ ಮತ್ತೆ ರಾಚೋಟೇಶ್ವರ ಸ್ವಾಮಿಗಳು ಅಂತ ಬರ್ತಾರೆ ಏನ್ರಿ. ಮತ್ತೆ ರಾಚೋಟೇಶ್ವರ ಸ್ವಾಮಿಗಳು ಏನ್ ಬಂದ್ರು, ಅವರು ಎಲ್ಲಿರು ಅಂತಂದ್ರೆ ಮುಂಡೂರ್ಗಿ ಅವ್ರಿ. ಮುಂಡೂರ್ಗಿ ಅವರು ರಾಚೋಟೇಶ್ವರ ಸ್ವಾಮಿಗಳು ಅವರು ಶಿವಮಂದಿರದೊಳಗೆ ವ್ಯಾಸಂಗಕ್ಕೆ ಬಂದಿದ್ರು. ಶಿವಮಂದಿರದೊಳಗೆ ವ್ಯಾಸಂಗಕ್ಕೆ ಬಂದಾಗ ಈ ಮಠಕ್ಕೆ ಅಧಿಪತಿ ಇರ್ಲಿಲ್ಲಲ್ಲ, ಇಲ್ಲಿ ಹಿರಿಯರು ಏನ್ ಮಾಡಿಬಿಟ್ರು, ಅವ್ರನ್ನ ತಂದು ಇಲ್ಲಿ ಮರಿದೇವರನ್ನಾಗಿ ಮಾಡಿದ್ರು. ಯಾವ ಮಠಕ್ಕೆ? ಈ ತೆಂಗಿನ ಮಠಕ್ಕೆ. ಅಲ್ಲಿ ರಾಚೋಟ ಮುಂಡೂರ್ಗಿಯಿಂದ ಅವರು ಇಲ್ಲಿ ಶಿವಮಂದಿರಕ್ಕೆ ಓದ್ಲಿಕ್ಕೆ ಬಂದಾಗ ಶಿವಮಂದಿರದಲ್ಲಿ ಮರಿಗಳನ್ನ ತಿರ್ತಾ ಇದ್ವಲ್ರಿ, ಅಲ್ಲೇ ಅವ್ರನ್ನ ಕರೆದುಕೊಂಡು ಬಂದು ಮಠಕ್ಕೆ ಮರಿಯಾಗಿ ಮಾಡಿದ್ರು. ಮುಂದೆ ಪಟ್ಟಾಧಿಕಾರ ಮಾಡ್ತಿದ್ರು. ಅವ್ರು ಎಷ್ಟು ಶಕ್ತಿ ಇದ್ರು ಅಂತಂದ್ರೆ, ಇಲ್ಲಿ ಬಾವಿ ಇದೆ ಅಲ್ರಿ, ಬಾವಿ ನೀರು ಒಂದೇ ಕೈಲಿ ಜಗ್ಗಿ ಅಲ್ಲಿ ನೀರು ಹಾಕ್ತಾ ಇದ್ರಂತೆ. ಅಷ್ಟೊಂದು ಶಕ್ತಿ ಜೊತೆಗೆ ಅವರು ಕೂಡ ವಿದ್ವಾಂಸರಾಗಿದ್ರು. ಏನಾಯ್ತು ಮುಂದೆ, ಆ ಮುಂಡೂರ್ಗಿಯ 8ನೇ ಅಧಿಪತಿಗಳು, ಪೀಠಾಧಿಪತಿಗಳು ಲಿಂಗೈಕ್ಯರಾದ ಬಳಿಕ 9ನೇ ಅಧಿಪತಿಗಳು ಮಾಡ್ಬೇಕಂದಾಗ ಯಾರು ಇರ್ಲಿಲ್ಲ ಅಲ್ಲಿ. ಅಂದ್ರೆ ಅವ್ರಿಗೆ ಯೋಗ್ಯವಾಗಿರ್ತಕ್ಕಂಥ ಸ್ವಾಮಿಗಳು ಸಿಗ್ಲಿಲ್ಲ. ಅವಾಗ ಅಲ್ಲಿ ಹಿರಿಯರು ಏನಂದ್ರು, ನಮ್ಮ ಸ್ವಾಮಿ ನಮ್ಮ ಒಟ್ಟು ಇಲ್ಲಿ ತೆಂಗಿ ಮಠದಾಗ ಹೋಗ್ಯದಾರ, ಅಲ್ಲಿಗೆ ಕರ್ಕೊಂಡು ಹೋಗ್ಯಾರ ಅಂತ ನಾವು ಕರ್ಕೊಂಡು ಬರ್ಬೇಕಂತೇಳಿ ಊರವ್ರನ್ನೆಲ್ಲ ಸೇರಿಸಿ ಅವ್ರಲ್ಲಿ ಕರ್ಕೊಂಡು ಬಂದು ಊರಿಗೆಲ್ಲ ವಿನಂತಿ ದೈನ್ಯಾಸ್ ಬಿಟ್ಕೊಂಡು ಕರ್ಕೊಂಡು ಹೋಗ್ಬೇಕಂದ್ರು. ಆದ್ರೆ ಸ್ವಾಮೀಜಿಯವ್ರು ಇವ್ರಿಗೆ ಇಲ್ಲೇ ಇರ್ಬೇಕಂತ ಮನಸ್ಸಿತ್ತು ಅವ್ರಿಗೆ ನಮ್ಮ ಅವರು ರಾಚೋಟಿ ಸ್ವಾಮಿಗಳು 2ನೇ ರಾಚೋಟೇಶ್ವರ ಅನ್ಬೋದು ಅವ್ರಿಗೆ ಇರ್ಬೇಕಂತಿತ್ತು. ಆದ್ರೆ ಅವರು ಅವತ್ತು ರಾತ್ರಿ ಅವ್ರಿಗೆ ಏನಾಗ್ಬಿಡ್ತು, ಒಂದು ಕನಸಿನಾಗ ಹಿಂದೆ 8ನೇ ಪೀಠ ಅಲ್ಲಿ ಮುಂಡೂರಿಗೆ ಅನ್ನದಾನೇಶ್ವರ 8ನೇ ಪೀಠಾಧಿಪತಿಗಳು ಇಲ್ಲಪ್ಪ ನೀ ಬಂದ್ಬಿಡು ಅಂತ ಹೇಳಿದ್ರಂತೆ. ಆ ಕಡೆಗೆ ಮರುದಿವ್ಸ ಅವ್ರು ಆ ಕಡೆಗೆ ಹೋಗ್ತಕ್ಕಂಥ 1926 ಒಳಗೆ ಆ ಸಂದರ್ಭದೊಳಗೆ ಅಲ್ಲಿಗೆ ಹೋಗ್ತಕ್ಕಂಥ ವಿಚಾರ ಮಾಡಿದ್ರು. ಅವಾಗ ಏನಾಯ್ತರ ಇಲ್ಲಿ ಅವ್ರು ಆ ಕಡೆ ಹೋಗ್ಬೇಕಾಗಿರ್ತಕ್ಕಂಥ ಸಂದರ್ಭ ಬಂತು. ಆ ನಂತರದ ಅಲ್ಲಿ ಹೋದ್ರು. ಅಲ್ಲಿ ಹೋಗಿ ದೊಡ್ಡ ಒಂದು ಮಠವನ್ನು ಬೆಳೆಸಿದ್ರು ಅವರು. ಎಷ್ಟೋ ವ್ಯಾಜ್ಯಗಳು ಇದೆಯಲ್ಲ, ಆ ಮಠದ್ದೆಲ್ಲ ಇದ್ದು ಬಗೆಹರಿಸಿ ದೊಡ್ಡ ಸ್ವಾಮಿಗಳಾದ್ರು. ಆ ಸಂದರ್ಭದೊಳಗೆ ಈ ಮಲ್ಲಿಕಾರ್ಜುನ ಸ್ವಾಮಿಗಳು, ಇವ್ರು ಶತಾಯುಷಿಗಳ್ರಿ, ಇಲ್ಲಿ ನೋಡ್ರಿ, ಇವ್ರು ಮಲ್ಲಿಕಾರ್ಜುನ ಸ್ವಾಮಿಗಳು 1892 ಚಿಕ್ಕಮೂರ್ಮಟ್ಟಿ ಅಂತಕ್ಕಂಥ ಊರೊಳಗೆ ಜನಿಸಿದ್ರು. ಬಹಳಷ್ಟು ಇವರು ಕೂಡ ವ್ಯಾಸಂಗವನ್ನು ಮಾಡಿದ್ರು. ಇದು ಶಿವಮಂದಿರ ನಂತರ ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ಇವರು 1926 ಒಳಗೆ ಮಠಕ್ಕೆ ಅಧಿಪತಿ ಆದ್ರಿ. ಈಗ 1974 ಕೂಡ ಅವಾಗ ಮರಿಯನ್ನ ಅವ್ರು ನೇಮಕ ಮಾಡ್ಕೋತಾರೆ ರೇವಣಸಿದ್ಧ ಮಹಾಸ್ವಾಮಿಗಳು. ಇವರು ರೇವಣಸಿದ್ಧ ಮಹಾಸ್ವಾಮಿಗಳು ಅದನ್ನ ಹೇಳುವಾಗ ನಿಮ್ಗೆ ರೇವಣಸಿದ್ಧ ಮಹಾಸ್ವಾಮಿಗಳ ಪರಂಪರೆ ಇದು ಟೀಕಿನ ಮಠದ್ರಿ, ಮಲ್ಲಿಕಾರ್ಜುನ ಸ್ವಾಮಿಗಳ ಪರಂಪರೆ ತೆಂಗಿನ ಮಠದ್ದು. ಮುಂದೆ ಇವ್ರಿಗೆ ಏನಾಯ್ತು ಅಂತಂದ್ರಿ, ಅವ್ರೇನು ಈ ಟೀಕಿನ ಮಠದ ರೇವಣಸಿದ್ಧ ಸ್ವಾಮಿಗಳು ಈಗೇನು ಅವರು ಸಂಘ ಸ್ಥಾಪನೆ ಮಾಡಿರ್ತಕ್ಕ ಸ್ವಾಮಿಗಳು ಲಿಂಗೈಕ್ಯರಾದ ಬಳಿಕ ಅವರು ಈಗೇನು ಈ ಸ್ವಾಮಿಗಳನ್ನ ಈ ಪರಂಪರೆಯ ನಾ ಹೇಳ್ತೀನಿ ನೋಡ್ರಿ, ತೆಂಗಿನ ಮಠದ ಮಲ್ಲಿಕಾರ್ಜುನ ಸ್ವಾಮಿಗಳು ಇದು ರಾಚೋಟಿ ಸ್ವಾಮಿಗಳನ್ನ ಏನ್ ಕರ್ಕೊಂಡು ಹೋದ್ರಿ ಮುಂಡೂರ್ಗಿಗೆ. ಹೋಗುವಾಗ ಆ ಮಠವನ್ನು ಯಾರ ಕೈಯ ಕೊಟ್ಟು ಹೋದ್ರ ಅಂತಂದ್ರ ಈ ರೇವಣಸಿದ್ಧ ಸ್ವಾಮಿಗಳ ಕೈಯ ಕೊಟ್ಟೋದ್ರಿ. ಅದು ತೆಂಗಿನ ಮಠವನ್ನ ಅವ್ರ ಕೈಯ ಕೊಟ್ಟೋದ್ರು. ಅಂದ್ರೆ ಅವ್ರು ಅದನ್ನ ತಮ್ಮ ಟೀಕಿನ ಮಠ ನೋಡ್ಕೊಂಡು ಹೋದ್ರ ಜೊತೆಗೆ ತೆಂಗಿನ ಮಠನ ನೋಡ್ಕೊಂಡು ಹೋದ್ರು. ಮುಂದೆ ಏನಾಯ್ತು ಅಂತಂದ್ರೆ, ಇಲ್ಲಪ್ಪ ನಿಮ್ಮ ತೆಂಗಿನ ಮಠಕ್ಕೊಬ್ಬರು ಅಧಿಪತಿ ಮಾಡ್ಕೊಂಡ್ಬಿಡ್ರಿ ಅಂತ ಹೇಳಿದ್ರು. ಅವಾಗ ಮಲ್ಲಿಕಾರ್ಜುನ ಸ್ವಾಮಿಗಳನ್ನ ಅಧಿಪತಿಯನ್ನಾಗಿ ಮಾಡಿದ್ರು. ಅವಾಗ ಏನಾಯ್ತು ಅಂತಂದ್ರ
ಅವ್ರು ಹೋಗ್ಬಿಟ್ಟು ಹೋದ್ರಲ್ಲ, ಅವ್ರು ಲಿಂಗೈಕ್ಯರ ಆದ್ರಲ್ಲ, ಲಿಂಗೈಕ್ಯರ ಆದ ಬಳಿಕ ಏನಾಗಿಬಿಡ್ತಂತಂದ್ರೆ ಆ ಮಟ್ಟಕ್ಕೆ ಯಾರು ಪರಂಪರೆ ಮಾಡ್ಲಿಲ್ಲ ರೀ. 4ನೇ ಅಧಿಪತಿಗಳಾದ ಬಳಿಕ ಆ ಮಟ್ಟಕ್ಕೆ ಪರಂಪರೆ ಯಾರು ಮಾಡ್ಲಿಲ್ಲ. ಇವ್ರಿಗಿನ 2 ಮಠ ಈ ಸದ ಹೆಂಗ್ರಿ 2 ಮಠ ನೀವು ಆಗ ಕೇಳಿರ್ತಕ್ಕಂಥ ಪ್ರಶ್ನೆ, ಈ ಮಲ್ಲಿಕಾರ್ಜುನ ಸ್ವಾಮಿಗಳಿಂದನೇ ಟೀಕಿನ ಮಠ ಮತ್ತು ತೆಂಗಿನ ಮಠ, ಅಂದ್ರೆ ತೆಂಗಿನ ಮಠ ಮತ್ತು ಟೀಕಿನ ಮಠ ಅಂದ್ಕೊಳ್ರಿ, 2 ಮಠಗಳಿಗೆ ಅಧಿಪತಿಯನ್ನಾಗಿ ಇದೇ ಪೂಜ್ಯರನ್ನ ಮಾಡಿದ್ರು. ಇವರು 2001 ಲಿಂಗೈಕ್ಯರಾದ್ರು. ಇವ್ರಿಗೆ 1984 ಅವರು ಎಷ್ಟಾಯ್ತು 2016 ಲಿಂಗೈಕ್ಯರಾದ್ರಲ್ರಿ, 55ರಲ್ಲಿ ಹುಟ್ಟಿದ್ರು. ಇವರು ಕೂಡ ಗುಳೇಗುಡದಲ್ಲಿ ಜನಿಸಿದ್ರು. ಇವರು ಕೂಡ ಇವ್ರ ಬಗ್ಗೆ ಹೇಳ್ಬೇಕು, ದೊಡ್ಡ ಪಂಡಿತರು, ಸಂಸ್ಕೃತ ಪಂಡಿತರು. ಇವರು ಶಿವಯೋಗ ಮಂದಿರದ ಒಟ್ಟುಗಳಿಗೆ ಸಂಸ್ಕೃತ ಅಭ್ಯಾಸವನ್ನು ಮಾಡಿಸ್ತಾ ಇದ್ರು. ಮತ್ತೆ ಬೇರೆ ಬೇರೆ ಕಡೆ ಬೆಳಗಾವಿ ಮುಂತಾದ ಕಡೆಗೆ ಗದಗು ಮುಂತಾದ ಕಡೆಗೆ ಸಂಸ್ಕೃತ ಅಧ್ಯಾಪಕರಾಗಿ ಕೆಲಸ ಮಾಡಿದ್ದಾರೆ. ದೊಡ್ಡ ಪಂಡಿತರು, ಮಿತಭಾಷಿಗಳು ಅಂತಕ್ಕಂಥದ್ದು ಇವ್ರ ಬಗ್ಗೆ. ಇವರು ನಂತರ ಇವರು ಏನು ನಮ್ಮ ಮಲ್ಲಿಕಾರ್ಜುನ ಸ್ವಾಮಿಗಳು ಇದು ತೆಂಗಿನ ಮಠದ ಪರಂಪರೆಯವರು. ಇವ್ರ ನಂತರ ಆಕ್ಚುಲ್ ಮಲ್ಲಿಕಾರ್ಜುನ ಸ್ವಾಮಿಗಳೇನು ಮುಂದುವರಲಿಲ್ಲ ಅಥವಾ ರಾಚೋಟಿ ಸ್ವಾಮಿಗಳು ಮುಂದುವರಲಿಲ್ಲ. ಟೀಕಿನ ಮಠದ ರೇವಣಸಿದ್ಧ ಮಹಾಸ್ವಾಮಿಗಳ ಪರಂಪರೆಗೆ ಸ್ಥಾಪನೆ ಮಾಡಿ ಆ ನಂತರ 2 ಮಠಗಳ ಜವಾಬ್ದಾರಿ ಇವ್ರಿಗೆ ಕೊಟ್ಟರು. ಇನ್ನು ಇವ್ರ ಸ್ವಾಮಿಗಳ ಬಗ್ಗೆ ಹೇಳ್ಬೇಕಂತಂದ್ರೆ ಬಹಳ ಮುಖ್ಯವಾಗಿ ಇವರು ತಪಸ್ವಿಗಳು, ಜ್ಞಾನಿಗಳು, ಮೌನಿಗಳು, ಮಿತಭಾಷಿಗಳು. ಇವ್ರು ಹೇಳಿರ್ತಕ್ಕಂಥ ಮಾತು ಸತ್ಯ ಬರ್ತಾ ಇತ್ತು. ಒಂದ್ಸಲ ಇವ್ರು ಕ್ಷೌರವನ್ನು ಮಾಡ್ತಕ್ಕಂಥ ವ್ಯಕ್ತಿ ಸಿದ್ದಪ್ಪ ಅಂತಕ್ಕಂಥ ವ್ಯಕ್ತಿ ಜೈಲಿನಲ್ಲಿದ್ದ. ಯಾವ್ದೋ ಕಾರಣಕ್ಕೆ ಜೈಲಿಗೆ ಹೋದ ಅಜ್ಜರಿಗೆ ಗೊತ್ತಿರಲಿಲ್ಲ, ಯಾರೋ ಒಬ್ಬರು ಹೇಳಿದ್ರು. ಅವಾಗ ಅವ್ರು ಕನಸಿನೊಳಗೆ ಹೋಗಿ ರಾತ್ರಿ ಕನಸಿನೊಳಗೆ ಹೋಗಿ ಇಲ್ಲಪ್ಪ ಸಿದ್ದಪ್ಪ ಹೊರಗೆ ಬಾನಿ ಅಂದಾಗ ಮರುದಿವ್ಸನೇ ಅವ್ರಿಗೂ ಕನಸು ಮರುದಿವ್ಸ ಅವ್ನು ಜೈಲಿಂದ ಬಿಡುಗಡೆ ಆದಂತೆ. ಎಷ್ಟೋ ಭಕ್ತರಿಗೆ ಮಕ್ಕಳಾಗದೆ ಇರ್ತಕ್ಕಂಥವ್ರಿಗೆ ಉತ್ತತ್ತಿಯನ್ನು ನೀಡಿ ಉತ್ತತ್ತಿ ಎಷ್ಟು ಬೀಜ ಅವು ಮೊಳಿತಾ ಇವೆ ಅಷ್ಟು ಮಕ್ಕಳು ಒಂದೇ ಬೀಜ ಮೊಳಿತು ಅಲ್ಲಿ ಒಂದು ಮಗು ಆಗಿರ್ತಕ್ಕಂಥ. ಕೆಲವರಿಗೆ ಮನೆಗಳನ್ನ ಕಟ್ಕೋಬೇಕು ಅಂತ ಕನಸಿದ್ದಾಗ ಅವ್ರಿಗೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದು, ಮಕ್ಕಳಾಗ್ತಕ್ಕಂಥವ್ರಿಗೆ ಪ್ರತಿಯೊಂದು ಅಂದ್ರೆ ನಾಲಿಗೆಯೊಳಗೆ ವಾಕ್ಸಿದ್ಧಿಯ ಇರ್ತಕ್ಕಂಥದ್ದು ತಪಸ್ವಿಗಳಾಗಿರ್ತಕ್ಕಂಥ ಇವರು ಆ ರೀತಿಯಾಗಿ ಜನರಿಗೆ ಹೃದಯವನ್ನು ಗೆದ್ದಿರ್ತಕ್ಕಂಥವರು. ಜೊತೆಗೆ ಈ ಮಠದ ಕಾರ್ಯಗಳನ್ನು, ಉತ್ಸವಗಳಿರ್ಬೋದು, ಆರಾಧನೆ ಇರ್ಬೋದು, ಜೊತೆಗೆ ಪೂಜಾ ಪುನಸ್ಕಾರಗಳಿರ್ಬೋದು, ಶ್ರಾವಣ ಮಾಸದ ಪುರಾಣ ಪುಣ್ಯ ಕಥೆಗಳಿರ್ಬೋದು, ಒಟ್ಟ ಈ ಪಂಚಾಚಾರ ಅಷ್ಟಾವರಣ ಷಟ್ಸ್ಥಳಗಳನ್ನು ಪಾಲಿಸಿಕೊಂಡು ಭಕ್ತರಿಗೆ ಏನೆಲ್ಲ ಮಾರ್ಗದರ್ಶನ ಮಾಡಿಕೊಂಡು ಬಂದಿರತಕ್ಕಂಥ ತೆಂಗಿನ ಮಠದ ಮಲ್ಲಿಕಾರ್ಜುನ ಸ್ವಾಮಿಗಳು, ಆ ಪರಂಪರೆಯೊಳಗೆ ಹೋಗಿರ್ತಕ್ಕಂಥ ರೇವಣಸಿದ್ಧ ಸ್ವಾಮಿಗಳು, ಅಭಿಷೇಕ ಆಗಿರ್ತಕ್ಕಂಥ ಸ್ವಾಮೀಜಿಯವರು. ಅವರು ಗುಳೇಗುಡದವರು, ಅಲ್ಲಿಯ ಹಿರೇಮಠದ ಮಣಿತನದ ಮಲ್ಲಯ್ಯ ಹಾಗೂ ಶಿವರುದ್ರಮ್ಮನವರ ಸುಪುತ್ರರು. ಏಕಮಾತ್ರ ಮಗ ಅಂದರೆ ಗಂಡು ಮಗ, ಒಬ್ಬ ಮಗಳು ಅಂದರೆ ತಂಗಿ, ಇಬ್ಬರು. ಅಂದರೆ ಆ ಮಲ್ಲಯ್ಯ ಮತ್ತು ಶಿವರುದ್ರಮ್ಮನವರಿಗೆ 2 ಮಕ್ಕಳು. ಒಬ್ಬರು ಅವ್ರ ಮೂಲ ಅಂದರೆ ಅಜ್ಜರ ಹೆಸರು ವಿಶ್ವನಾಥಯ್ಯ, ಜೊತೆಗೆ ಒಂದು ಹುಡುಗಿ. ಅವರು ಚಿಕ್ಕವರಿದ್ದಾಗ ಈ ಮಠಕ್ಕೆ ತಾಯಿ ಶಿವರುದ್ರಮ್ಮ ತಾಯಿ ತೆಂಗಿ ಮಠಕ್ಕೆ ಕರೆದುಕೊಂಡು ಬರ್ತಾಯಿದ್ರು. ಒಂದು ವಿಶೇಷ ಅಂತಂದರೆ ಶತಾಯುಷಿಗಳು, ಮಲ್ಲಿಕಾರ್ಜುನ ಸ್ವಾಮಿಗಳೇನು ಆಗಿ ಹೋದರು, ಅವ್ರ ಶತಾಯುಷಿಗಳು ಆ ಮಗುವನ್ನು ನೋಡಿ, ಆ ತೇಜಪುಂಜ ಕಾಂತಿಯ ಹೊಳವನ್ನು ನೋಡಿ ಮುಂದೆ ಒಂದು ದಿವಸ ಮಠದ ಸ್ವಾಮೀಜಿ ಆಗ್ತಾರೆ ಅಂತಕ್ಕಂಥದ್ದನ್ನು ಅವತ್ತೇ ಅವ್ರು ಹೇಳಿದರು. ಆ ಹಿನ್ನೆಲೆಯಲ್ಲಿ ಇವತ್ತು ಅವ್ರ ಮಾತು ಅಥವಾ ಅವ್ರ ವಾಕ್ಯ ಅದು ಇವತ್ತು ಸಿದ್ಧವಾಯಿತು ಅಂತ ಹೇಳ್ಬೋದು. ಈ ಮಠದ ಅಧಿಪತಿಗಳಾದರು. ಅದು ಇದು ಫೆಬ್ರವರಿ 2026 6, 7, 8 3 ದಿವಸಗಳವರೆಗೆ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳು. ಅದಕ್ಕಿಂತ ಪೂರ್ವದಲ್ಲಿ ಈ ಜನವರಿ 16ನೇ ತಾರೀಕಿನಿಂದ ನಮ್ಮ ಕಾರುಣಿಕ ಪುರುಷ ಹಾನಗಲ್ಲ ಕುಮಾರಸ್ವಾಮಿಗಳ ಜೀವನ ಚರಿತ್ರೆ ಒಳಗೊಂಡ ಪುರಾಣವನ್ನು, ದ್ಯಾಂಪುರ ಚೆನ್ನ ಕವಿಗಳು ಬರೆದಿರ್ತಕ್ಕಂಥ ಪುರಾಣವನ್ನು ನಮ್ಮ ಅಕ್ಕಿ ಆಲೂರಿನ ಪೂಜ್ಯರಿಂದ ಚರಂತಿ ಮಠದೊಳಗೆ ಪುರಾಣವನ್ನು ಹೇಳಿಸಿದ್ರು. ಭಾಳ ಅದ್ಧೂರಿಯಾಗಿರ್ತಕ್ಕಂಥ ಜನ, ನವಭೂತ ನವಭವಿಷ್ಯ ನಾವು ಹಿಂದೆ ನೋಡಿರಲಿಲ್ಲ, ಅಷ್ಟು ಜನ ಸೇರಿತು. ಬೆಳಗಿನ ದಿನನಿತ್ಯ ಬಾಗಲಕೋಟೆ ತುಂಬ ಪ್ರತಿಯೊಂದು ಓಣಿಯೊಳಗೂ ಕೂಡ ಪ್ರಭಾತ್ ಪೇರಿಯನ್ನು ಮಾಡಿದರು. ಪ್ರತಿಯೊಬ್ಬ ಜಾತ್ಯತೀತವಾಗಿ ಬ್ರಾಹ್ಮಣ ಇರ್ಬೋದು, ಬೇಕಾದ ವರ್ಗದ ಜನ ಇರ್ಬೋದು, ಅವರೆಲ್ಲರೂ ಕೂಡ ಸ್ವಾಗತ ಮಾಡಿಕೊಂಡ ರೀತಿ ಭಾಳ ಅದ್ಭುತವಾಗಿತ್ತು. ಆರತಿ ಬೆಳಗೋದ್ರ ಜೊತೆಗೆ ಸ್ವಾಮಿಗಳನ್ನು ಗೌರವ ಸಲ್ಲಿಸೋದ್ರ ಜೊತೆಗೆ ಭಜನೆ, ಹಾಡು ಮುಂತಾದ ರೀತಿ ಒಳಗೆ ಪ್ರಾರಂಭ ಆಗ್ತಕ್ಕಂಥದ್ದು. ಜೊತೆಗೆ ಅದು ಸಮಾಪ್ತಿಗೊಳ್ತಕ್ಕಂಥ ಸಂದರ್ಭ ಪ್ರಸಾದದ ವ್ಯವಸ್ಥೆ ಮಾಡಿ ಅಲ್ಲಿ ಸಮಾಪ್ತಿಗೊಳ್ತಕ್ಕಂಥದ್ದು. ಇನ್ನು ದಿನನಿತ್ಯ ಇಲ್ಲಿ ಏನು 16ನೇ ತಾರೀಕಿನಿಂದ ಏನು ಈ 8ನೇ ತಾರೀಕಿನವರೆಗೆ ಕಾರ್ಯಕ್ರಮ ನಡೀತಾ ಬಂದು
ಏನು ಇದು ಫೆಬ್ರವರಿ 8, 2026 ಏನು ಅಜ್ಜಾರು ಪಟ್ಟಾಧಿಕಾರ ಆಯಿತು, ಬ್ರಹ್ಮೋಪದೇಶ ಆಯಿತು, ಅವತ್ತಿನಿಂದ ಅಲ್ಲಿವರೆಗೂ ಕೂಡ ದಿನನಿತ್ಯ ಸಂಜೆ ಪ್ರಸಾದ ವ್ಯವಸ್ಥೆ, ಮತ್ತು 3 ದಿನ ಅಂತರೂ ಮತ್ತು ಮಧ್ಯಾಹ್ನ ಬೆಳಗ್ಗೆ ಉಪಹಾರ, ಮಧ್ಯಾಹ್ನವೂ ಪ್ರಸಾದ, ಸಂಜೆ ಪ್ರಸಾದ, ಭಾಳ ವ್ಯವಸ್ಥಿತವಾಗಿ ಕಾರ್ಯಕ್ರಮ ಜರುಗಿತು. ಅಂಥ ಕಾರ್ಯಕ್ರಮ ನಾವು ಸಮೀಪದಲ್ಲಿ ಬಾಗಲಕೋಟೆಯಲ್ಲಿ ಆಗಲಿ ಸುತ್ತಮುತ್ತಲಲ್ಲಿ ನೋಡಿರಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸರಿ, ಇನ್ನು ಈ ಮಠದ ಜೊತೆ ಬೇರೆ ಬೇರೆ ಮಠಗಳ ಸಂಪರ್ಕಗಳನ್ನು ನೋಡ್ರಿ, ಈ ಮಠದ ಸ್ವಾಮೀಜಿಯವರು ಏನು ಈ ಪಟ್ಟಕ್ಕಾದರೂ ಅವರು ಕಾರಂಜಿ ಅಂದರೆ ಬೆಳಗಾವಿದೊಳಗೆ ಭಾಳ ಮುಖ್ಯವಾಗಿ ನಿಮ್ಗೆ ಹೇಳಬೇಕು, ಇಲ್ಲಿ ಬಾಗಲಕೋಟೆ ಒಳಗೆ ಪ್ರಾಥಮಿಕ ಮಾಧ್ಯಮಿಕ ಶಿಕ್ಷಣ ಮುಗಿಸಿದ ಬಳಿಕ ಡಿಗ್ರಿ ಪದವಿ ಶಿಕ್ಷಣವನ್ನು ಬೆಳಗಾವಿಯಲ್ಲಿ ಮುಗಿಸಿದ್ರು. ಮುಂದೆ ಅಲ್ಲಿ ಬೆಳಗಾವಿಯ ಮತ್ತು ನಾಗನೂರು ಮಠ ಮತ್ತು ಕಾರಂಜಿ ಮಠದ ಸ್ವಾಮಿಗಳ ಜೊತೆಗೆ ಆಗಲಿ ಅಥವಾ ಸುತ್ತಮುತ್ತಲ ನಮ್ಮ ಶಿವಗ ಮಂದಿರದಲ್ಲಿಯೂ ಕೂಡ ಸ್ವಾಮೀಜಿಯವ್ರ ಜೊತೆಗೆ ಅವರು ಒಡನಾಟ, ಮತ್ತು ಋಷಿಕೇಶ್ ಮುಂತಾದ ಕಡೆಗೆ ಹೋಗಿ ಅವರು ಇದನ್ನು ಕೂಡ ಮಾಡಿರ್ತಕ್ಕಂಥ ವೃತ್ತಗಳನ್ನು ಮಾಡಿರ್ತಕ್ಕಂಥದ್ದು. ಅವರು ಕೂಡ ಫಿಲಾಸಫಿ ತತ್ವಶಾಸ್ತ್ರದೊಳಗೆ MA ವ್ಯಾಸಂಗ ಮಾಡಿರ್ತಕ್ಕಂಥವ್ರು, ಅವರು ಕೂಡ ವಿದ್ವಾಂಸರು. ಭಾಳ ಹೆಮ್ಮೆ ಅನಿಸ್ತಾ ಇದೆ. ಈ ಹಿಂದೆ ಏನು ಟೀಕಿನ ಮಠಕ್ಕೆ ಒಬ್ಬರು ವಿದ್ವಾಂಸರು ಬರ್ತಾ ಇದ್ರು ಅಂತಕ್ಕಂಥದ್ದು ಏನು ಪರಂಪರೆ ಇತ್ತು, ಆ ನಿಟ್ಟೊಳಗೆ ಟೀಕಿನ ಮಠ ಮತ್ತು ತೆಂಗಿನ ಮಠ 2 ಒಂದಾದ ಬಳಿಕ ಅಂತ ಒಬ್ಬರು ವಿದ್ವಾಂಸರು ಬಂದರು ಅಂತಕ್ಕಂಥದ್ದು ನನ್ನ ಮನಸ್ಸಿನ ಅಭಿಪ್ರಾಯ.